ಅಸಹ್ಯ ಆಗಿದ್ರೆ ಅಮ್ಮ ನಿನ್ನನ್ ಬೈತಿರ್ಲಿಲ್ವಾ? ದೇ ಆರ್ ಲಾಫಿಂಗ್, ದೇ ಆರ್ ಎಂಜಾಯಿಂಗ್. ನನ್ನೂರು ಸಾಗರ, ನನ್ನಲ್ಲಿ ಗಂಧದ ಕೆತ್ತನೆ ಮಾಡೋರು, ಆಮೇಲೆ ತುಂಬಾ ಒಳ್ಳೆಯ ಫರ್ನಿಚರ್ ರೆಡಿ ಮಾಡೋರು, ಈ ಗುಡಿಗಾರರು ಅಂತ ಕರೆಯೋರು. ಅವರು ಆ ಟ್ರೆಡಿಷನ್ ಹೊರಟೋಗ್ತಾ ಇದೆ. ಯಾಕೆಂದ್ರೆ ಅದರಿಂದ ಅವ್ರಿಗೆ ಬದುಕಿಲ್ಲ ಅಂತ ಅನಿಸ್ತಾರೆ. ಅಂತ ಟ್ರೆಡಿಷನ್ ಇದನ್ನ ಟೆಕ್ನಾಲಜಿ ಜೊತೆ ಬೆಳೆಸುವಂತ ವಿಷನ್ ಇರುವಂತ ಒಬ್ಬ ವ್ಯಕ್ತಿ ಬರ್ತಾ ಇಲ್ಲ ನಮ್ಮಲ್ಲಿ. ಆಕ್ಚುಲಿ ಅದರಿಂದ ದೊಡ್ಡ ವ್ಯವಹಾರ ಮಾಡಬಹುದು. ಹಿಮಾಲಯದಂಗೆ ಬೆಳೆದ್ ನಿಂತ್ಬಿಟ್ಟಿದೆ. ನಿಮಗೆ ಚೈನಾ ಬೇಸ್ಡ್ ವರ್ಕ್ ಇದೆಯಲ್ಲ, ಸೆಳೆದು ಬಿಟ್ಟಿದೆ. ನಿಮಗೆ ನಮ್ಮ ಆಯ್ಕೆನೇ ತಪ್ಪು ಮಾಡ್ತೀವಿ. ಯಾರನ್ನ ಆರಿಸಬೇಕು ಅನ್ನೋದೇ ನಮಗೆ ಗೊತ್ತಾಗದೇ ಇರೋ ಸ್ಥಿತಿಯಲ್ಲಿ ಇದೀವಿ. ನಂದು ಹವ್ಯಕ ಸಮುದಾಯ, ನಮ್ಮಲ್ಲಿ ಹೌದನೆ ಬತ್ವಲ್ ಹಿಡ್ದೇನೆ ಎಂತೆ ಅದೇ ನಿಮಗೆ ಕೊಳ್ಳೆಗಾಲ ಹೋಗ್ಬಿಟ್ರೆ ಅದಕ್ಕೆ ಬುಂದಿಯ ನೀನು ಯಾರಲ್ಲ ನೀನು ಲೇ ಬಾಯ್ ನಿನ್ನ ಅದೇ ಕುಂದಾಪುರ ಎಂತ ಆಯ್ತು ಹೆಣೆ ಬಬ್ಬು ಕತ್ತಲ್ಯ ನೋಡಿ. ಆ ಭಾಷೆಯಲ್ಲೇ ಒಂದು ಮಜಾ ಇದೆ. ಸಾಹಿತ್ಯ ಸಮ್ಮೇಳನಕ್ಕೆ 36 ಕೋಟಿನೇನೋ ಖರ್ಚು ಮಾಡ್ತಾರೆ. ಅಯ್ಯೋ, ವರ್ಷ 36 ಕೋಟಿ ಖರ್ಚು ಮಾಡೋದನ್ನ ಅದನ್ನೇ ಸ್ಕೂಲ್ಗಳ ಮೇಲೆ ಹಾಕಿ ನಾವ್ ಏನ್ ಮಾಡ್ತಾ ಇದೀವಿ, ಕ್ಲಾಸ್ ರೂಮ್ ಅನ್ನುವ ಒಂದು ದೊಡ್ಡ ಒಂದು ಮೆಷಿನ್ ತರದ್ರೊಳಗೆ ಹಾಕಿ ಎಲ್ಲರೊಳಗೂ ಚಿಪ್ ಹಾಕೋ ತರ ಹೋಗ್ತಾ ಇದೀವಿ. ಆಮೇಲೆ ನಾವು ಎಲ್ಲರಿಗೂ ಕಳಿಸ್ತಾ ಇರೋದು ಈಗ ಮಕ್ಕಳಿಗೆ ಏನ್ ಗೊತ್ತಾ, ಈಗ ಡಾಕ್ಟರ್ ಕಡಿಮೆ ಆಯ್ತು, IT BT ಓದಬೇಕು ತಿಂಗಳಿಗೆ ಅಂದ್ರೆ ಮತ್ತೆ ಸ್ಲೇವ್ ಆಗದೆ ಇನ್ನೊಬ್ಬನಿಗೆ. ಏನಾಗಿದೆ ಅಂದ್ರೆ ನಮಗೆ ಕ್ರಿಕೆಟ್ ಅಥವಾ ಸಿನಿಮಾ ತಾರೆಯರು ಅವರೇ ನಮ್ಮ ರೋಲ್ ಮಾಡೆಲ್ ಆಗೋದು. ಅಂದ್ರೆ ಆಗ್ಬಾರ್ದು ಅಂತ ನಾನು ಹೇಳಲ್ಲ, ಬಟ್ ಅವರೇ ಹೆಚ್ಚು ನಮ್ಮ ಇದಾಗ್ಬಿಟ್ರೆ ನಮಗೆ ಬೇರೆ ಇಲ್ಲೂ ಕಾಣಿಸೋದೇ ಇಲ್ವಾ ಅಂತ ಅನ್ಸ್ಬಿಡುತ್ತೆ ನನಗೆ. ಸಾಯೋದು ಅಂದ್ರೆ ಏನಂತ ಗೊತ್ತಾ ನಿಂಗೆ? ಇದನ್ನು ಮಾತಾಡಕ್ಕಾಗಲ್ಲ ನೋಡಿ. ಇವಾಗ ಆಕ್ಚುಲಿ ರಾಜಕೀಯ ವ್ಯವಸ್ಥೆ ನಮ್ಮ ಬದುಕನ್ನ ಸುಸ್ಥಿರವಾಗಿ ಮಾಡ್ಲಿಕ್ಕೆ ಅಂತ ನಾವು ಆರಿಸಿದ ಪ್ರತಿನಿಧಿಗಳ ಬಗ್ಗೆನೂ ಅಲ್ಲೂ ನಾವು ಎಂಟರ್ಟೈನ್ಮೆಂಟ್ ಹುಡುಕ್ತಾ ಇದೀವಿ. ಅವನಿಗೆ ಬೈದ, ಇವನಿಗೆ ಬೈದ. ನಿನ್ನೆ ಆಟೋದಲ್ಲಿ ಸೇಮ್ ಇನ್ಸಿಡೆಂಟ್. ಅವನು ಒಬ್ಬ ಆಟೋ ಡ್ರೈವರ್ ಡ್ರೈವ್ ಮಾಡ್ತಾ ಇನ್ನೊಬ್ಬ ಆಟೋ ಡ್ರೈವರ್ಗೆ ಈ ರಾಜಕೀಯ ನಾಯಕ ಹೆಂಗೆ ವರ್ಸ್ಟು ಅಂತ ಅಂದ್ರು ಅದನ್ನ ಎಂಟರ್ಟೈನ್ಮೆಂಟ್ ತರ ಮಾತಾಡ್ಕೊಂಡು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿದವನು. ಅಲ್ಲ, ಈಗ ಹಂಗೆ ಇದೆ ಆ್ಯಕ್ಚುಲಿ. ನನಗೆ ಗೊತ್ತಿದ್ದ ಹಾಗೆ ಹಿಂದೆ ನಮಗೆ ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, ಜನಾರ್ದನ್ ಜೋಶಿ ಇರ್ಬೋದು, ಆಮೇಲೆ ನಿಮ್ಮೇಶ್ ಶಾಂತವರಿ ಗೋಪಾಲ್ ಗೌಡ್ರು ವಿಧಾನಸಭೆಯಲ್ಲಿ ನಿಂತ್ರೆ ಎಲ್ಲ ಬಂದು ಮನವಿ ಮಾಡೋರಂತೆ ನೋಡಿ ಅವ್ರಿಗೆ, ದಯವಿಟ್ಟು ನನ್ನ ಹೆಸರು ಹೇಳ್ಬಿಡಿ ಇವತ್ತು ಅಂತ. ಅವರು ನಾನು ನೋಡಿದಾಗೆ ಓಟಿನ ಕೇಳುವ ಸಂದರ್ಭದಲ್ಲಿ ಅಂದ್ರೆ ಒಂದು ಭಾಷಣ ಅಂತ ಏನಿರುತ್ತೆ, ನಾನು ಎಜುಕೇಟ್ ಆಗ್ತಿದ್ದೆ. ಒಬ್ಬ ರಾಮಕೃಷ್ಣ ಹೆಗಡೆ ಅವರು ಒಂದು ಹಿಸ್ಟ್ರಿ ಹೇಳೋರು, ಆಮೇಲೆ ಒಂದು ಕಥೆ ಹೇಳೋರು, ಒಂದು ಹೋರಾಟದ ಬಗ್ಗೆ ಮಾತಾಡೋರು. ಬಟ್ ಈಗ ನಿಮಗೆ ಯಾವುದೇ ರಾಜಕಾರಣದ ವಿಷಯದಲ್ಲಿ ನಿಮ್ಮನ್ನ ಎದುರುಗಡೆ ಇರುವಂತಹ ವೋಟರ್ಸನ್ನಾಗಲಿ ಅಥವಾ ಅವ್ರದೇ ಕಾರ್ಯಕರ್ತರನ್ನಾಗಲಿ ಬುದ್ಧಿಮತ್ತೆಯನ್ನು ಬೇರೆ ಥರದಲ್ಲಿ ಬೆಳೆಸೋದು. ಬರೀ ಇನ್ನೊಬ್ಬರನ್ನು ಬೈಯೋದು ಬಿಟ್ಟರೆ ನಿಮಗೆ ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅವ್ನು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂದರೆ ಆ ಥರದ ಒಂದು ಇದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಾವು. ಆ ಮಜಕ್ಕೆ ಮಜಾ ಅಂದ್ರಲ್ಲ, ಅದು ಹಾಗಾಗಿದೆ. ಈಗ ಅವ್ರ ತಪ್ಪನ್ನು ಇವ್ರು ಹೇಳೋದು, ಇವ್ರ ತಪ್ಪನ್ನು ಅವ್ರು ಹೇಳೋದು. ಅದು ತಪ್ಪಾಗಿದೆಯೋ ಇಲ್ಲೋ ಗೊತ್ತಿಲ್ಲ ನಮಗೆ, ಅದು ವಿವೇಚನೆ ಅದಾಗ್ತಾ ಇದೆ. ನಿಮಗೆ ಇವತ್ತು TV ಚಾನಲ್ನ ಪ್ಯಾನಲ್ಗಳೆಲ್ಲ ನೋಡಿ, ಅಂದರೆ ನಾವು ಮಾತಾಡ್ತಾ ಇನ್ನೊಬ್ರು ಪರ್ಸ್ನಲ್ ಇದಕ್ಕೆ ಹೋಗ್ಬಿಡ್ತಾರೆ. ಎಲ್ಲ ಕೊನೆಗೆ ಎಲ್ಲದು ಪರ್ಸ್ನಲಿಗೆ ಹೋಗ್ತಾರೆ. ಆಮೇಲೆ ಇವತ್ತಿನ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ಯಾವುದೋ ಒಬ್ಬ ವ್ಯಕ್ತಿಯ ಒಂದು ಪರ್ಸ್ನಲ್ ಏನಿದೆ ಅದೇನಾದ್ರು ಸ್ವಲ್ಪ ಹದಗೆಡ್ತು ಅಂದರೆ ಅದನ್ನು ಇಟ್ಕೊಂಡು ಮಾತನಾಡುವುದೇ ಜಾಸ್ತಿ ಆಗಿದೆ ಅಷ್ಟೇ ವಿನಃ ಅದು ಅವರು ಪರ್ಸ್ನಲ್. ಅದು ನಾನು ಆ್ಯಕ್ಚುಲಿ ಡೆಮಾಕ್ರಸಿ ನಿನ್ನೆ ಆ್ಯಕ್ಚುಲಿ ನಾನು ಅಂಬೇಡ್ಕರ್ ಅವ್ರದ್ದು ಒಂದು ಪ್ರೋಗ್ರಾಮಿಗೆ ಹೋದಾಗ ಅದನ್ನೇ ಹೇಳಿದೆ. ಅಂದರೆ ಅಂಬೇಡ್ಕರ್ ಅವರ ನೀತಿ ಏನಂದರೆ, ವಾಟ್ ಈಸ್ ಮೀನಿಂಗ್ ಆಫ್ ಡೆಮಾಕ್ರಸಿ ಅಂದರೆ ಅದು ನೀನು ಆಯ್ಕೆ ಮಾಡಿದಂಥ ಒಬ್ಬ ವ್ಯಕ್ತಿ ಇದಾರಲ್ಲ ಅವರು ತೋರಿಸೋದಲ್ಲ, ಪ್ರತಿಯೊಬ್ಬ ಪ್ರಜೆ ನಿಯತ್ತಿನ ಸ್ವತಂತ್ರವನ್ನು ಇಟ್ಕೊಳ್ಳೋದು. ನಾನು ಸ್ವತಂತ್ರವಾಗಿ ಅಂದರೆ ನನಗೆ ಸ್ವತಂತ್ರ ಸಿಕ್ಕಿದೆ. ಡೆಮಾಕ್ರಸಿ ಅಂದರೆ ಒಂದು ಸ್ವಾತಂತ್ರ್ಯ. ಅದು ಆ ಸ್ವಾತಂತ್ರ್ಯವನ್ನು ವೆರಿ ಪಾಸಿಟಿವ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು, ಕೆಟ್ಟದ್ದಕ್ಕಲ್ಲ. ಅದನ್ನು ಅಂಬೇಡ್ಕರ್ ಹೇಳಿದ್ದು. ಸಮಾನತೆ ಬೇಕು. ಸ್ವಾತಂತ್ರ್ಯ ಅಂದರೆ ಏನು? ಡೆಮಾಕ್ರಸಿ ಅಂದರೆ ಆ್ಯಕ್ಚುಲಿ ನಾವು ಆಯ್ಕೆ ಮಾಡಿದವರು ಸರಿಯಾಗಿರಬೇಕು, ಬಟ್ ಆಯ್ಕೆ ಮಾಡೋ ನಾನಿದ್ದೀನಲ್ಲ, ನಾನು ಕೂಡ ಅಷ್ಟೇ ಪ್ರಬುದ್ಧನಾಗಿರಬೇಕು, ನಾನು ಅಷ್ಟೇ ಒಂದು ಕಸ ಹಾಕಬಾರ್ದು, ನಾನು ನನ್ನ ಜವಾಬ್ದಾರಿ. ಅದು ಡೆಮಾಕ್ರಸಿ. ಇದು ನಾನು ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು, ನಾನು ಇನ್ನೊಬ್ಬರಿಗೆ ನೋವು ಮಾಡಬಾರ್ದು. ದಟ್ ಈಸ್ ದಿ ಡೆಮಾಕ್ರಸಿ ಆ್ಯಕ್ಚುಲಿ, ಅಲ್ವಾ? ಡೆಮಾಕ್ರಸಿ ಅಂದರೆ ಏನು? ಬರೀ ಇನ್ನೊಬ್ಬರನ್ನ ನನಗೆ ಸ್ವತಂತ್ರ ಸಿಕ್ಕಿಂದ ಕೆಟ್ಟದಾಗಿ ಬೈದ್ಬಿಟ್ಟು ಕೆಟ್ಟದಾಗಿ ಅವಹೇಳನ ಮಾಡೋದು ಡೆಮಾಕ್ರಸಿನ ಅಲ್ಲ. ಅದು ಆ್ಯಕ್ಚುಲಿ ನನಗೆ ವಾಕ್ ಸ್ವತಂತ್ರ ಇದೆ, ಮನ್ಸಿಗೆ ಬಂದಂಗೆ ಬೈ. ನೋ ಅದು ತಪ್ಪು. ಅದಲ್ಲ ಡೆಮಾಕ್ರಸಿ ನಿನಗೊಂದು ಸ್ವಾತಂತ್ರ್ಯ ಯಾವ್ದಕ್ಕೆ ಕೊಟ್ಟಿದ್ರೆ ಒಳ್ಳೆ ಕೆಲಸ ಮಾಡೋದು ಕೊಟ್ಟಿರೋದಲ್ವಾ? ನಿಮಗೆ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಚೈನಾದಲ್ಲೆಲ್ಲ ನೀವು ಇನ್ನೊಬ್ಬರನ್ನ ಬೈಯಂಗೆ ಇಲ್ಲ. ಗೊತ್ತಾ ನಿಮಗೆ ಎಷ್ಟು ಸ್ಟ್ರಿಕ್ಟ್ ಇದೆ ಅಲ್ಲಿ? ಇನ್ಸ್ಟಾಗ್ರಾಮ್ ಇಲ್ಲ ಗೊತ್ತಾ ನಿಮಗೆ? ವಾಟ್ಸಪ್ನ ನೀವು ಉಪಯೋಗಿಸಿದ್ರೆ ಇದಷ್ಟೇ, ನಿಮಗೆ ಮೆಸೇಜ್ ಎಲ್ಲ ಹಾಕ್ಬೋದು ಅಷ್ಟೇ, ಗೊತ್ತಿಲ್ಲ ಬೇರೆದಿದ್ದಲ್ಲ. ಕೆಲವೆಲ್ಲ ಇಲ್ಲ ರೀ. ದೇಶ ನೋಡಿ, ಅಲ್ಲಿ ಹೋಗಿ ನೋಡಿ, ಅಲ್ಲೂ ಬೇರೆ ಥರದ್ದು ಇರುತ್ತೆ. ಇಲ್ಲ ಅಂತ ಹೇಳೋದು ಯಾವ ದೇಶದಲ್ಲೂ. ಅಂದರೆ ಯಾವುದೇ ಒಂದು ಪರಿಸರದಲ್ಲಿ ಒಂದು ಸ್ವಲ್ಪ ಕೆಟ್ಟದ್ದು ಒಳ್ಳೇದಿರುತ್ತೆ. ಆದರೆ ಎಷ್ಟು ಕೆಟ್ಟದ್ದಿದೆ ಅಂದರೆ ಎಷ್ಟು ಒಳ್ಳೇದಿದೆ ಅಂತ ಸಾಂದ್ರತೆ ನೋಡಿದಾಗ ಅಲ್ಲಿ ಒಳ್ಳೆಯದು ತುಂಬ ಇದೆ. ಇಲ್ಲಾಂದರೆ ಆ ದೇಶದಲ್ಲಿ ಚೈನಾ ದೇಶ ತನ್ನ ಆರ್ಟು, ಕ್ರಾಫ್ಟು,
ಕ್ರಾಫ್ಟ್ಮನ್ಶಿಪ್ ಮತ್ತು ತನ್ನ ಟ್ರೆಡಿಷನ್ ಇದೆಯಲ್ಲ, ಟ್ರೆಡಿಷನ್ ಯಾವ ಥರದಲ್ಲಿ ಭಾವಕ್ಕೆ ಅನುಗುಣವಾಗಿ ಒಂದೇ ಅಲ್ಲ, ತನ್ನ ಪ್ರಾಕ್ಟಿಕಲ್ಗೂ ಯೂಸ್ ಮಾಡಿದೆ. ಯಾವ ಥರದ ಟ್ರೆಡಿಷನ್ ಅದು? ಕಾರ್ಪೆಂಟ್ರಿ ಟ್ರೆಡಿಷನ್, ಆರ್ಟ್ ಟ್ರೆಡಿಷನ್. ನಮಗೆಲ್ಲ ಬರ್ತಾ ಇರೋದು ಈಗ ಚೈನಾದಿಂದ. ನಮಗೆ 80% ನಾವು ಉಪಯೋಗಿಸುವ ವಸ್ತುಗಳ ಚೈನಾದಿಂದ ಬರ್ತಾ ಇದೆ, ಮೇಡ್ ಇನ್ ಚೈನಾ ನಮಗೆ. ಮತ್ತೆ ಅವರು ಅದನ್ನು ಮಾಡಿದಾರಲ್ಲ, ಮಾಡಬೇಕಾದ ಕಾರಣ ಏನು ಅಂದರೆ ತನ್ನೊಳಗಿರುವಂತಹ ಕ್ರಾಫ್ಟ್ಮನ್ಗಳನ್ನು, ತನ್ನೊಳಗೆ ಇರುವಂಥ ಸಾಂಸ್ಕೃತಿಕವಾಗಿ ಈ ಬದುಕಿಗೆ ಹೆಚ್ಚು ಉಪಯೋಗವಾಗುವಂಥದ್ದನ್ನು ಬೆಳೆಸ್ತಾ ಹೋದ್ರು ಅವರು. ಅದಕ್ಕೆ ಹೇಳ್ತಾ ಇರೋದು. ಅಲ್ಲಿ ಏನು ಮಾಡಿದಾರೆ ಅಂದ್ರೆ, ಈಗ ನೋಡಿ, ನನ್ನ ಊರು ಸಾಗರ, ದಟ್ಟ ಮಲೆನಾಡಿನ ಒಂದು ಊರು. ನನ್ನಲ್ಲಿ ಗಂಧದ ಕೆತ್ತನೆ ಮಾಡೋರು, ಅದು ಟ್ರೆಡಿಷನ್ ಇತ್ತು. ಟ್ರೆಡಿಷನ್. ಆಮೇಲೆ ತುಂಬಾ ಒಳ್ಳೆಯ ಫರ್ನಿಚರ್ ರೆಡಿ ಮಾಡೋರು ಅಲ್ವಾ, ಕೇನು. ಆಮೇಲೆ ಕೇನ್ ಅಂದ್ರೆ ಬಿದಿರಿನ ಫರ್ನಿಚರ್ ರೆಡಿ ಮಾಡೋರು. ನಾವೆಲ್ಲ ಬೀಟೆ ಮರ ಅಂತೀವಿ, ಸಾಗವಾನಿ ಅಂತೀವಿ, ಟೀ ಕುಡ್ ಅಂತ ಏನು ಕರಿತೀವಲ್ಲ, ನಮ್ಮಲ್ಲೆಲ್ಲ ತುಂಬ ಒಳ್ಳೇದಾಗೋದು. ಬೆಂಗಳೂರಿಗೆಲ್ಲ ತುಂಬ ಮನೆ, ಈಗ ಬೆಂಗಳೂರಿನಲ್ಲಿ ಎಷ್ಟೋ ಜನರ ಮನೇಲಿ ನಮ್ಮ ಸಾಗರದ ಅವ್ರದ್ದೇ ನಿಮಗೆ ಡೋರು. ಈಗೆಲ್ಲ ನಿಮಗೆ ಇಲ್ಲೆಲ್ಲ CNC ಎಲ್ಲ ಬಂದಿದೆ. ಆ ಒಂದು ಟ್ರೆಡಿಷನಲ್ ನನ್ನ ತುಂಬ ಜನ ಸ್ನೇಹಿತರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಅಂದರೆ ನನಗೆ ಒಂದು ಏನಾದರೂ ನಮ್ಮಲ್ಲಿ ಗಣಪತಿ ಸ್ಕೆಚ್ ಹಾಕ್ಕೊಡೋ ಕೆತ್ತಬೇಕಾದ್ರೆ ನಾನು ಸ್ಕೆಚ್ ಹಾಕ್ಕೊಟ್ಟಿದ್ದು ಇದೆ. ಇನ್ನೊಂದು ಯಾವುದೋ ಒಂದು ಇದರದ್ದು ಸ್ಕೆಚ್ ಮಾಡಿಕೊಡೋರೋಣ ಅಂದರೆ ನಾನು ಹೋಗಿ ಸ್ಕೆಚ್ ಮಾಡಿಕೊಡ್ತಿದ್ದೆ. ಈ ಗುಡಿಗಾರರು ಅಂತ ಕರೆಯೋರು ಅವ್ರನ್ನ. ಆ ಟ್ರೆಡಿಷನ್ನೇ ಹೊರಟೋಗ್ತಾ ಇದೆ. ಯಾಕೆಂದರೆ ಅದರಿಂದ ಅವ್ರಿಗೆ ಬದುಕಿಲ್ಲ ಅಂತ ಅನ್ನಿಸ್ತಾರೆ. ಯಾಕೆ ಬದುಕಿಲ್ಲ ಅಂತ ಯೋಚನೆ ಮಾಡಿದರೆ, ನಮ್ಮಲ್ಲಿ ಅಂಥ ಟ್ರೆಡಿಷನ್ ಇದನ್ನು ಟೆಕ್ನಾಲಜಿ ಜೊತೆ ಬೆಳೆಸುವಂಥ ವಿಷನ್ ಇರುವಂಥ ಒಬ್ಬ ವ್ಯಕ್ತಿ ಬರ್ತಾ ಇಲ್ಲ ನಮ್ಮಲ್ಲಿ. ಈಗ ಒಂದು ಏನು ನಮ್ಮಲ್ಲಿ ಕರಕುಶಲವಾದಂಥ ಏನು ಡಿಪಾರ್ಟ್ಮೆಂಟ್ ಇದೆ, ಎಲ್ಲಿ ಆ ಥರದ ಒಂದು ಸೈನ್ಸನ್ನು ಅಂದರೆ ಇನೋವೇಟಿವ್ ಆಗಿ ಥಿಂಕ್ ಮಾಡೋರಿಗೆ ಒಂದು ಅವಕಾಶ ಕೊಟ್ಟಿದೆ? ಅಂದರೆ ಚೈನಾದಲ್ಲಿ ಏನು ಅಂದರೆ, ಒಬ್ಬ ಕೆತ್ತನೆಗಾರ ಏನಿರ್ತಾನೆ, ಅವನ ಫ್ಯಾಮಿಲಿಯಲ್ಲಿ 4 ಜನ ಮಕ್ಕಳಿದ್ರೆ ಇಬ್ಬರಾದರೂ ಈ ಕೆಲಸ ಮಾಡೇ ಮಾಡ್ತಾರೆ. ಜೊತೆಗೆ ಟೆಕ್ನಾಲಜಿ ಜೊತೆ ಈಗ CNC ಅಂತ ಕಂಡುಹಿಡಿದ್ರು ಅವರೇ. CNC ಮಿಷಿನ್ಸ್ ಎಲ್ಲ ಮತ್ತೆ ನಿಮಗೆ ಚೈನಾ ಆ ಕಡೆ ಅವರೇ ಕಂಡುಹಿಡಿದಿರೋದು. ಅವ್ರು ಏನು ಅಂದರೆ ಆರ್ಟ್ ಫಾರ್ಮ್ನ ಟೆಕ್ನಾಲಜಿ ಜೊತೆ ಮಾಡಿದ್ರೆ ಏನಾಗುತ್ತೆ. ಆಮೇಲೆ ಅಲ್ಲಿ ಕ್ಲಾಸಿಕ್ ಅಂತ ಕರೀತಾರೆ ಮತ್ತು ಟೆಕ್ನಿಕಲ್ ಅಂತ ಕರೀತಾರೆ. ಟೆಕ್ನಿಕಲ್ ಅಂದರೆ CNC ಅಂದರೆ ಮಿಷಿನ್ ಮಾಡುವಂಥ ಕೆಲಸ. ಮಿಷಿನ್ ಮಾಡುವಂಥ ಕೆಲಸ ಏನು ಈಸಿ ಅಂತಲ್ಲ. ಮಿಷಿನ್ ಮಾಡಬೇಕು ಅಂದರೆ, ಮಿಷಿನ್ನಲ್ಲಿ ಆ ಥರದ ಕೆಲಸ ಮಾಡಬೇಕು ಅಂದಾಗ ನಿಮಗೆ ಅದಕ್ಕೊಂದು ಫಾರ್ಮೆಟ್ ಇರುತ್ತೆ. ಅದರಲ್ಲಿ ಕೋರಲ್ ಡ್ರಾ ಆಫ್ ಅಂದರೆ 3 ಡೈಮೆನ್ಷನಲ್ ಕೋರಲ್ ಡ್ರಾ ಅಂತಿರುತ್ತೆ. ಆ ಸಾಫ್ಟ್ವೇರ್ ನೀವು ಕಲ್ತ್ಕೋಬೇಕು, ಅದರೊಳಗೆ ನೀವು ಡ್ರಾಯಿಂಗ್ ಮಾಡಬೇಕು. ಅದನ್ನು ನೀವು ಈ CNC ಬೇಸ್ಡ್ ಸ್ಕಲ್ಪ್ಚರ್ 3D ಸ್ಕಲ್ಪ್ಚರ್ ಮೇಕಿಂಗ್ ಮಿಷನಿಗೆ ಕೊಟ್ಟರೆ ಅದು ಕೆತ್ತತ್ತೆ. ಅದಕ್ಕೂ ಹ್ಯೂಮನ್ ಬೇಕೇ ಬೇಕು. ಆದರೆ ಕೆತ್ತವನು ಎಷ್ಟು ಸಾಮರ್ಥ್ಯ ಇರ್ತಾನೋ ಅಷ್ಟೇ ಸಾಮರ್ಥ್ಯ CNCಗೂ ಇರುತ್ತೆ. ಮಿಷನ್ ಏನಾದ್ರು ನಿಂತೋಯ್ತು ಅಂದರೆ ಇವನೇ ಕೆತ್ತನ್ನೋದನ್ನು. ನಮ್ಮಲ್ಲಿ ತುಂಬ ಜನ ಇಲ್ಲಿ CNC ಮಿಷನ್ ಇಟ್ಕೊಂಡವ್ರು ಅದು ನಿಂತೋಗ್ಬಿಡ್ಲಿ, ಅವ್ರು ಉಳಿದ ಕೆಲಸ ಮಾಡಲಿ. ನಮ್ಮ ಹತ್ರ ಏನಾಗ್ತಿದೆ ಅಂದರೆ, ಯಾರಿಗೆ ಗುಡಿಗಾರರು ಅಂತಿರ್ತಾರೆ ಅಥವಾ ಈ ಥರ ನಮ್ಮ ಚನ್ನಪಟ್ಟಣದ ಗೊಂಬೆ ಮಾಡೋರು ಇರ್ಬೋದು, ನಿಮಗೆ ಬಿದಿರಿ ಕೆಲಸ ಮಾಡಿರ್ಬೋದು, ಕಿನ್ನಾಳದ ಗೊಂಬೆಗಳು, ಇವರಿಗೆನ್ನೆಲ್ಲ ನೀವು ಯಾಕೆ ಟೆಕ್ನಾಲಜಿ ಜೊತೆ ಬೆಳೆಸುವ ಒಂದು ಕಾರ್ಯಾಗಾರವನ್ನು ಇದನ್ನು ಮಾಡಬೇಕಲ್ಲ. ಆ ಒಂದು ಸ್ಥಾನದಲ್ಲಿದ್ದವರು ಎಲ್ಲಾಗ್ತಾ ಇದೆ, ಅಲ್ಲಾಗುತ್ತೆ. ಅಲ್ಲಿ ಲ್ಯಾಬ್ ಇದೆ ಅದಕ್ಕಂತಾನೆ. ನಮ್ಮಲ್ಲಿ ಎಲ್ಲಿದೆ ಲ್ಯಾಬ್? ಎಲ್ಲಿದೆ? ಯಾವುದ್ರ ಲ್ಯಾಬ್ ಇದೆ ಕರೆಕ್ಟಾಗಿ ಹೇಳಿ? ಅಂದರೆ ಕ್ರಾಫ್ಟ್ ಅನ್ನೋದ್ರ ಮೇಲೆ ಎಲ್ಲಿ ಲ್ಯಾಬ್ ಇದೆ? ಇನ್ನೂ ನಮಗೆ ಕೆಲವೆಲ್ಲ ಕಲೆಗಳೆಲ್ಲ ನಿಮಗೆ ನಶಿಸಿ ಹೋಗ್ತಾ ಇದೆ. ಯಾಕೆಂದರೆ ನಿಮ್ಮನ್ನು ಆ ಥರ ಹಿಮಾಲಯದಂಗೆ ಬೆಳೆದು ನಿಂತ್ಬಿಟ್ಟಿದೆ. ನಿಮಗೆ ಚೈನಾ ಬೇಸ್ಡ್ ವರ್ಕ್ ಇದೆಯಲ್ಲ, ಸೆಳೆದು ಬಿಟ್ಟಿದೆ ನಿಮಗೆ. ಅಂದರೆ ಅವರು ಆ ಟೆಕ್ನಾಲಜಿ ಇದನ್ನೆಲ್ಲ ಬೆಳೆಸ್ಕೊಂಡು ಹಾಗೆ ಬೆಳೀತಿರ್ಬೇಕಾದ್ರೆ ನಮ್ಮಲ್ಲಿ ಎಲ್ಲಿದೆ ಅದು? ನಮ್ಮಲ್ಲಿ ಎಲ್ಲಿ ಕಲಾವಿದರನ್ನು ಆ ಥರದಲ್ಲಿ ಅಲ್ಲ, ಅದಕ್ಕೂ ಪೋಷಿಸೋದು ಬೇಡ. ಪೋಷಣೆ ಅಂದರೆ ಊಟದ್ದಲ್ಲ, ಮನಸ್ಸಿಂದು. ಆಗ ಅವನು ತನ್ನಿಂತಾನೆ ಅನ್ನ ಹುಡ್ಕೋತಾನೆ. ಈಗ ತುಂಬ ಜನ ಗುಡಿಗಾರರು ಕೆಲಸ ಮಾಡ್ತಾ ಇಲ್ಲ, ಅವರಿಗೆ ಕೆಲವು ಸೌಲಭ್ಯಗಳಿಲ್ಲ. ಆ ಪರಂಪರೆ ಮುಂದುವರಿಸ್ತಿಲ್ಲ. ಆ ಪರಂಪರೆ ಮುಂದುವರಿಬೇಕು ಅಂದರೆ ಅದಕ್ಕೊಂದು ದೊಡ್ಡ ಶಕ್ತಿ ಬೇಕಲ್ಲ, ಸಪೋರ್ಟ್ ಬೇಕಲ್ಲ. ಅದು ಸರ್ಕಾರನೇ ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲಲ್ಲ, ಎಲ್ಲಿದೆ ಆ ಥರದ್ದು? ಎಷ್ಟು ನಶಿಸೋಗ್ತಾ ಇದೆ ಕಲೆಗಳು. ಆ್ಯಕ್ಚುಲಿ ಅದರಿಂದ ದೊಡ್ಡ ವ್ಯವಹಾರ ಮಾಡ್ಬೋದು, ದೇಶಕ್ಕೆ ಆದಾಯ ಮಾಡ್ಬೋದು. ಎಲ್ಲಿದೆ ಆ ಥರದ್ದು? ಆ ಥರದಕ್ಕೆ ತಮ್ಮನ್ನು ತಾವು ಒತ್ತು ಕೊಟ್ಟು ಅದರ ಮುಂದೆ ನಿಂತು ಮಾಡುವಂಥ ಯಾವ ವ್ಯಕ್ತಿತ್ವಗಳು ನಮ್ಮ ಮುಂದೆ ಇದೆ ತೋರಿಸಿ ನೋಡೋಣ. ಒಂದು ಕನ್ನಡ ಸಂಸ್ಕೃತಿ ಇಲಾಖೆ ಇರ್ಬೋದು, ಅಥವಾ ನಿಮಗೆ ಬೇರೆ ಯಾವುದೇ ಇರ್ಬೋದು, ಸಾಹಿತ್ಯ ಇರ್ಬೋದು, ಯಾವುದೇ ಆಯಾ ಭಾಗವನ್ನು ನೀವು ನೋಡಿದ್ರೆ ತುಂಬ ವೀಕ್ ಇದ್ದೀವಿ ನಾವು. ನನಗದು ಬಹಳ ನೋವಾಗುತ್ತೆ. ಅಂದರೆ ವಿಷನ್ ಬೇಕು. ಒಬ್ಬ ಆ ಒಂದು ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳೋನಿಗೆ ಆ ವಿಷನ್ ಇರೋರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಅದನ್ನೇ ಡೆಮಾಕ್ರಸಿಯಲ್ಲಿ ಹೇಳೋದು. ನನ್ನ ಆಯ್ಕೆ ತಪ್ಪಾದರೆ ನನ್ನ ಇಡೀ ಬದುಕು ತಪ್ಪಾಗುತ್ತೆ ಅನ್ನೋದು. ನಾವು ನಮ್ಮ ಆಯ್ಕೆನೇ ತಪ್ಪು ಮಾಡ್ತೀವಿ. ಯಾರನ್ನು ಆರಿಸಬೇಕು ಅನ್ನೋದೇ ನಮಗೆ ಗೊತ್ತಾಗದೇ ಇರೋ ಸ್ಥಿತಿಯಲ್ಲಿದ್ದೀವಿ. ಹಾಗಾದರೆ ಒಬ್ಬ ಯಾರೋ ದರಿದ್ರ ನಾಯಕ ಆಯ್ಕೆ ಆಗಿದ್ದಾನೆ ಅಂದರೆ ಅದಕ್ಕೆ ಕಾರಣ ನಾವೇ, ಮತ್ತು ಅದು ನಮ್ಮದೇ ಮುಖ ಪ್ರತಿನಿಧಿಯತ. ಹಾಗಾಗಿ ಅವ್ನು ನಾವೇ, ಅವನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಹೌದು. ಅಂದರೆ ನಾನು ಹೇಳ್ತಾ ಇರೋದು, ನಾವು ಆಯ್ಕೆ ಮಾಡಬೇಕಾದ್ರೆ ಒಬ್ಬ ಮನುಷ್ಯನನ್ನು ಆಯ್ಕೆ ಮಾಡಬೇಕು.
ಅಂದರೆ ಅವನು ಯಾವ ಥರದ ಕೆಲಸ ಮಾಡ್ತಾನೆ, ಅವನ ಸಾಮರ್ಥ್ಯ ಏನು, ಯಾವ ಥರದಲ್ಲಿ ಅವನು ಸಮರ್ಥನಾಗಿದ್ದಾನೆ ಅಂತ. ಆಮೇಲೆ ಜಾತ್ಯತೀತವಾಗಿರಬೇಕು. ಆಮೇಲೆ ನಿಮಗೆ ನಾನು ಯಾಕೊಬ್ಬ ಕಲಾವಿದನಾಗಿ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇದೆಲ್ಲವನ್ನು ನಾನು ನೋಡ್ತಾ ಇದ್ದೀನಿ. ಈಗಲೂ ನನಗೆ 62 ವರ್ಷ ಆಯಿತು. 62 ನಾನು ಚೈಲ್ಡ್ಹುಡ್ಡಿಂದ ಇಲ್ಲಿ ನೋಡ್ತಾ ಬಂದರೆ ನಿಮಗೆ ಕೆಲವು ಜನಗಳು ಮಾತ್ರ ನಿಮಗೆ ಸಿಗ್ತಾರೆ ಆ ಥರದಲ್ಲಿ ಯೋಚನೆ ಮಾಡೋದಿದ್ರೆ. ಇಲ್ಲಾಂದರೆ ತುಂಬ ಕಷ್ಟ ಇದೆ ಮುಂದೆ. ನಾನೇ ಕೂಗ್ಬೇಕು, ನೀನು ಈಗ ಕೂಗ್ಬೇಕು. ಜಾಬ್ ಅಪರ್ಚುನಿಟೀಸ್ ಅಂದರೆ ಯಾವ ಪಾಯಿಂಟ್ ಆಫ್ ಇಂದ ಅಂತ ನೋಡಿದ್ರೆ, ಜಾಬ್ ಅಪರ್ಚುನಿಟೀಸ್ ಹ್ಯಾಕ್ ಕ್ರಿಯೇಟ್ ಆಗ್ತಿದೆ ಈಗ. ಆಮೇಲೆ ಒಂದು ಏನಾಗ್ತಿದೆ ಅಂದರೆ, ಯಾಕೆ ನಾನು ಚೈನಾನ ನಮ್ಮದು ಚೈನಾ ದುಡ್ದು ಭಾರತ ಇದಂತಲ್ಲ, ನಮ್ಮಲ್ಲೂ ಅಷ್ಟೇ ಅಗಾಧವಾದಂಥ ಪ್ರತಿಭೆ ಇದೆ. ಆದರೆ ಅದಕ್ಕೆ ಸರಿಯಾದ ಪ್ಲ್ಯಾಟ್ಫಾರ್ಮ್ ಇಲ್ಲ. ಇವತ್ತು ಸುಮ್ಮನೆ ಒಂದು ಸಣ್ಣ ವಿಷಯ ತಗೋತೀನಿ. ಸರ್ಕಾರಿ ಶಾಲೆ, ನಾನು ಓದಿದ್ದು ಸರ್ಕಾರಿ ಶಾಲೆ. ನನ್ನನ್ನು ಅತಿ ಒಳ್ಳೆಯ ಕನ್ನಡವನ್ನು, ಅತಿ ಚೆನ್ನಾಗಿ ಬದುಕೋದನ್ನು ಹೇಳ್ಕೊಂತ ಟೀಚರ್ಸ್ಗಳು ಇದ್ರು ಸರ್ಕಾರಿ ಶಾಲೆಯಲ್ಲಿ. ಇವತ್ತು ಕನ್ನಡ ಓದುವ ಮಕ್ಕಳಿಲ್ಲ ರೀ. ರಿಸರ್ಚ್ ಮಾಡಿ ನಾವು ಇದನ್ನು ಯಾಕೆ ಹೇಳ್ತಿದೆ ಅಂದರೆ, ಭಾಳ ನೋವಾಗುತ್ತೆ. ಕನ್ನಡವನ್ನು ಓದುವ ಮಕ್ಕಳು ಕಡಿಮೆ ಆಗಿದ್ದಾರೆ, ಕನ್ನಡವನ್ನು ಮಾತನಾಡುವ ಮಕ್ಕಳ ಕಡಿಮೆ ಆಗ್ತಾ ಇದೆ. ಈಗ ನನ್ನ ಶಾಲೆಯ ಒಳಗೆ ಆರ್ಟ್ ಬಂದಂತಹ ವರ್ಕ್ಶಾಪಲ್ಲಿ ಬಂದಂಥ ಒಂದು ಮಗುಗೆ ಅವಳು ಒಂದು ಚಿತ್ರ ಬರಿತಾ ಇದ್ಲು. ಏನು ಪುಟ್ಟ ಇದು ಅಂದ್ರೆ ಕೈಟ್ ಅಂತ ಹೇಳಿದ್ಲು. ಕನ್ನಡದಲ್ಲಿ ಏನಂತಾರೆ ಅಂದರು ಅಂದ್ಲು. ಪುಟ ಅದನ್ನು ಗಾಳಿಪಟ ಅಂತಾರೆ. ನಿಂಗೆ ಕನ್ನಡ ಬರಲ್ವ? ಹಾಂ, ಕನ್ನಡ ಬರುತ್ತೆ. ಅಂದರೆ ಪದಗಳು ಮರ್ತು ಹೋಗ್ತಾ ಇದೆ. ಯಾವಾಗ ಪದಗಳು ಮರ್ತು ಅಂದರೆ, ಇಂಗ್ಲೀಷ್ನಲ್ಲಿ ಪ್ರತಿದಿನಕ್ಕೆ 1 ಲಕ್ಷ ಕೃಷಿ ಆಗುತ್ತೆ ಪದಗಳು ಬೇರೆ ಬೇರೆ ಭಾಷೆಗಳಿಂದ. ಅದಕ್ಕೊಂದು ದೊಡ್ಡ ರಿಸರ್ಚ್ ಇದೇ ಇಟ್ಟಿದ್ದಾರೆ. ಆ ಭಾಷೆನ ಬೆಳೆಸ್ತಾ ಇದ್ದಾರೆ. ಆ ಭಾಷೆಗೆ ಜಗತ್ತಿನ ಎಲ್ಲ ಭಾಷೆಯ ಪದಗಳನ್ನು ತಂದು ಅದಕ್ಕೊಂದು ಬೇರೆಯ ಅರ್ಥ ಕೊಟ್ಟು, ಅದು ಅಂದರೆ ಏನಿರ್ಬೋದು, ಈ ಕನ್ನಡದ ಯಾವುದೋ ಒಂದು ಪದ ತೊಗೊಂಡ್ರೆ ಆ ಪದ ಏನಿರ್ಬೋದು, ಅದರ ಕ್ರಿಯಾತ್ಮಕವಾಗಿ ಹೆಂಗೆ ಅನಿಸುತ್ತೆ, ಅದು ವಸ್ತುವಿನ ಮೂಲಕ ನೋಡಿದ್ರೆ ಹೆಂಗೆ ಅನಿಸುತ್ತೆ, ಈ ಪಾಯಿಂಟ್ ಆಫ್ ವ್ಯೂ ಅದನ್ನೆಲ್ಲ ಒಂದು ನಮ್ಮಲ್ಲಿ ಅದನ್ನು ಯಾವಾಗಲೂ ಮಾಡಿ ಇಟ್ಬಿಟ್ಟಿದ್ದಾರೆ. ನಮ್ಮ ಭಾಷೆಯ ಒಂಥರ ಇಂಟ್ರೆಸ್ಟಿಂಗ್ ಅಲ್ವಾ ನಮ್ಮದು. ಇವತ್ತು ನಾವು ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ. ನಾನು ಕೇಳಿದ್ದು ಕನ್ನಡ ಓದುವ ಇದಕ್ಕೆ, ನಾನು ಹೇಳೋದು ಸಾಹಿತ್ಯ ಸಮ್ಮೇಳನಕ್ಕೆ 36 ಕೋಟಿನೇನೋ ಖರ್ಚು ಮಾಡ್ತಾರೆ. ಪ್ರತಿ ವರ್ಷ 36 crores. ನಿಮಗೆ ಅದರ ಟೆಂಟ್ ಹಾಕೋಕ್ಕೆ 6ರಿಂದ 7 ಕೋಟಿ ಹೋಗುತ್ತೆ. ಆಮೇಲೆ ಊಟ ಗೀಟ ಅಂತ ಅದೊಂದು 3.5ರಿಂದ 4 ಕೋಟಿ ಹೋಗುತ್ತೆ. ಆಮೇಲೆ ಡೆಕೋರೇಷನ್ನು ಅದು ಇದು ಅಂತ ಒಂದಿಷ್ಟು ಹೋಗುತ್ತೆ. ಆಮೇಲೆ ಬೇರೆದೆಲ್ಲ ಹೋಗುತ್ತೆ, ಬಿಡಿ, ಅದು ಒಳಗೆ ಹೋಗೋದೆಲ್ಲ ಹೋಗುತ್ತೆ. ಆಮೇಲೆ ಇನ್ಯಾರೋ ಬಂದು ಸಾಯಂಕಾಲ ನಾವು ಅಂದರೆ, ನಾನು ಸಾರಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನಮ್ಮಂಥ ಸಿನಿಮಾ ನಟರು ಅಥವಾ ಇಂಥವ್ರದ್ದೊಂದು ಪ್ರೋಗ್ರಾಮ್ ಇಡ್ತಾರೆ. ಅವಾಗ ಜನ ಸೇರ್ತಾರೆ, ಆ ಹಾಡುಗಳನ್ನು ಕೇಳ್ತಾರೆ, ಅಲ್ಲಿಂದ ಹೊರಡ್ತಾರೆ. ಮ್ಯೂಸಿಕಲ್ ನೈಟ್ ಥರ ಆಗುತ್ತೆ, ಜನ ಹೋಗ್ತಾರೆ. ಸಾಹಿತ್ಯ ಸಮ್ಮೇಳನದ ಕಮ್ಮಟದಲ್ಲಿ ಎಷ್ಟು ಜನ ಸೇರ್ತಾರೆ, ಯಾವ ಥರದ. ಹಂಗೆ ನನ್ನ ಪ್ರಕಾರ, ಅಯ್ಯೋ, ವರ್ಷ 36 ಕೋಟಿ ಖರ್ಚು ಮಾಡೋದನ್ನು ಅದನ್ನೇ ಸ್ಕೂಲ್ಗಳ ಮೇಲೆ ಹಾಕಿ, ಸಾಹಿತ್ಯವನ್ನು ಕುವೆಂಪುನ ಓದಬೇಕು, ಪಂಪನನ್ನು ಓದಬೇಕು, ಜನ್ನನನ್ನು ಓದಬೇಕು, ಕುಮಾರವ್ಯಾಸನ ಓದಬೇಕು, ಇವ್ರನ್ನೆಲ್ಲರನ್ನೂ ಓದಬೇಕು ಅಂದರೆ ಕನ್ನಡ ನೀನು ಕಲ್ತಿರಬೇಕು. ಕಲಿಯುವ ಮನಸ್ಸೇ ಕಡಿಮೆ ಆದಾಗ ಆ ಮನಸ್ಸನ್ನು ಬೆಳೆಸುವಂಥ ಶಾಲೆ ಆಗಬೇಕಾ, ಅಥವಾ ಬರೀ ಸಾಹಿತ್ಯ ಸಮ್ಮೇಳನದ ದುಡ್ಡು ಹೋಗಬೇಕಾ? ನನ್ನ ಪ್ರಕಾರ ಏನಕ್ಕೆ, ನನ್ನೊಂದು ಪ್ರಶ್ನೆ ಇದೆ, ಏನಕ್ಕೆ 36 ಕೋಟಿ ನಾವು ಮಾಡಬೇಕು? ಪ್ರಶ್ನೆ ಇರೋದು ಅದು ನಂದು. ಇವತ್ತು ಕನ್ನಡವನ್ನು ಮಕ್ಕಳುಗಳು ಕಲಿತಾ ಇಲ್ಲ. ಯಾವುದೇ ಶಾಲೆಗಳಲ್ಲಿ ನೋಡಿ, ತುಂಬ ಶಾಲೆಗಳಲ್ಲಿ ನಿಮ್ಗೆ 5ನೇ ಕ್ಲಾಸಿಂದ ಕನ್ನಡ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಅವನಿಗೆ ಇಂಗ್ಲೀಷ್ ಈಸಿ ಆಗುತ್ತೆ. ನಿಮಗೊಂದು, ನಾನು ಭಾಷೆಯ ದ್ವೇಷ ಅಲ್ಲ ನಂದು, ಆದರೆ ಒಂದು ಧ್ವನಿ, ಕನ್ನಡದ ಧ್ವನಿ ಅಂದರೆ, ನಾನು ಯಾಕೆ ಹೇಳ್ತೀನಿ, ಈಗ ನೋಡಿ, ನಂದು ಹವ್ಯಕ ಸಮುದಾಯ ನಂದು. ನಮ್ಮಲ್ಲಿ ಹೌದನೆ ಬತ್ವಲ್ಲಿಡ್ದೇನೆ ಎಂತೆ, ಅಯ್ಯೋ ನೋಡಿ ಆ ಭಾಷೆಯಲ್ಲಿ ಎಷ್ಟು ಮಜಾ, ಎಷ್ಟು ಸೊಗಡಿದೆ ನೋಡಿ ಅದು. ಅಯ್ಯೋ ಬತ್ತಾ ಹೇಳಿದ್ದ ಬೋರ್ಲೇ ಇಲ್ವಲ್ಲೇ ಹೋಯ್ತೀಗ. ಈಗ ನನ್ನ ಮಕ್ಕಳು ಸ್ವಲ್ಪ ಮಾತನಾಡೋದನ್ನು ಕಲ್ತಿದ್ರೆ ಅಷ್ಟನ್ನ ನಾನು ಅವರಿಗೆ ಇದು ಮಾಡಿದ್ರೆ, ಹಾಗೆ ಅವರು ಬೆಳೀತಾ ಇರೋದಲ್ಲಿ ಬೆಂಗಳೂರಲ್ಲಿ. ಅಂದರೆ ಪ್ರತಿಯೊಬ್ಬರು ಮನೆಗಳಲ್ಲೂ ಕೂಡ ಈ ಥರದ್ದು ಕಳೆದೋಗ್ತಾ ಇದೆ. ಅದೇ ನಿಮಗೆ ಕೊಳ್ಳೆಗಾಲ ಹೋಗ್ಬಿಟ್ರೆ, ಅದಕ್ಕೆ ಹಂಗ ಬುಂದಿಯ ನೀನು ಯಾರ್ಲ ನೀನು ಲೇ ಬಾಯ್ ನಿನ್ನ ಬಡಿಯೋದು ಯಾಕ್ಲಾ ನೋಡಿ, ಆ ಸೌಂಡು ಎಷ್ಟು ಚೆನ್ನಾಗಿದೆ. ಅದೇ ಕುಂದಾಪುರ ಎಂತ ಆಯ್ತು ಹೆಣೆ ಬಬ್ಬು ಕಾತಲ್ಯ ನೋಡಿ, ಆ ಭಾಷೆಯಲ್ಲೇ ಒಂದು ಮಜಾ ಇದೆ. ಅದೇ ನಮಗೆ ಧಾರವಾಡ ಕಡೆ ಹೋಗ್ಬಿಟ್ರೆ ಏನ್ರಿ ಮತ್ತೆ ಬರುವುದಿಲ್ಲ, ಯಾಕೆ ನೀವು ಹಿಂಗೆ ಮಾಡಿರಿ ನೀವು, ಅವನು ಆಗೋದಿಲ್ಲ ನೀವು ಯಾಕೆ ನಾ ಹೇಳೋದು. ಆ ಭಾಷೆಯ ಸೌಂದರ್ಯ, ಅದರೊಳಗೊಂದು ಧ್ವನಿ ಇರುತ್ತಲ್ಲ, ಅವೆಲ್ಲವೂ ಕಳೆದು ಹೋಗ್ತವೆ. ಇದಕ್ಕೆ ಈ ಸಾಧ್ಯತೆಗಳನ್ನ ಹುಡುಕಬೇಕು ಅಂದರೆ ನಾವೇ ಕೆಲಸಗಳನ್ನು ಮಾಡಬೇಕು. ನೋಡಿ, ಆ ರೀತಿ 36 ಕೋಟಿನ
ಒಂದೊಂದು ಕೋಟಿ ಅಲ್ಲ, ನಾನು ಹೇಳೋದು ಮಕ್ಕಳ ಸಾಹಿತ್ಯದ ಮೇಲೆ ಎಲ್ಲಿ ಕೆಲಸ ಆಗ್ತಿದೆ? ಮಕ್ಕಳಿಗೆ ಕನ್ನಡ ಕಲಿಸೋ ಕೆಲಸ ಇಲ್ಲ. ನಾನು ಏನು ಹೇಳಕ್ ಹೊರಟಿದ್ದೆ ಅಂದ್ರೆ, ಒಂದು ಇಂಗ್ಲೀಷು ಸರ್, ಒಂದು ಇಂಗ್ಲೀಷ್ನಲ್ಲಿ ನೀವು ಕನ್ನಡ ಅಪಭ್ರಂಶ ಅಂತ ಬರೆಯೋದು ಹೆಂಗೆ ಬರೀತೀರಿ? ಬಾಗೆ ಭಾ ಹೊತ್ತು ಆ ಬರ್ದು ಬಾ ಬರ್ದು ಭಾಗ ಭಾ ಅಪ ಅಪ ಆ ಪ ಬ್ರ ಭಾಗೆ ಭಾವತ್ ಕೊಟ್ಟು ರು ಕೊಟ್ಟು ಅಂಶ ಬರಿಬೇಕು. ಅಪಭ್ರಂಶ 0 ಕೊಟ್ಟು ಶ ಅಂತ ಬರೀತೀವಿ. ಇದು ಕನ್ನಡದ ವೈವಿಧ್ಯತೆ, ಇದು ಸಂಬಂಧ. ಭಾಗೊಂದು ಒತ್ತು, ಅದಕ್ಕೆ ಭ್ರೂ ಆಗೋದಕ್ಕೆ ರು ಅನ್ನೋದೊಂದು ಸಂಬಂಧ, ಅಪಭ್ರಂಶ ಅನ್ನೋದು. ಇದಕ್ಕೆ ಇಂಗ್ಲೀಷ್ನಲ್ಲಿ ಬರೀರಿ, ಒತ್ತು ಇಳಿ ಏನಾರು ಇದೆಯಾ? ಈಸಿ ಅಂದರೆ ಆಲ್ಫಾಬೆಟ್ಸನ್ನು ವೆರಿ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಈಸಿ ಮಾಡ್ಕೊಂಡಿದ್ದಾರೆ ಅವರು. ನಾನು ಹೇಳಿದ ಕನ್ನಡನೂ ಈಸಿನೇ. ಕಲಿಸುವಾಗಲೇ ಮಗುವಿಗೆ ನಾನು ಹೇಳಿದ್ನಲ್ಲ, ಸಬ್ಕಾನ್ಷಿಯಸ್ನಲ್ಲಿ ಯಾವುದು ಮೊದಲು ರಪ್ ಅಂತ ಬೀಳೋಕ್ಕೆ ಶುರುವಾಗುತ್ತೋ ಮಕ್ಕಳು ಅದರ ಮೇಲೆ ಕಾನ್ಸಂಟ್ರೇಟ್. ಅದು ಮಕ್ಕಳ ತಪ್ಪಲ್ಲ, ಅದು ನಮ್ಮ ತಪ್ಪು, ಹೇಳ್ಕೊಡೋರ ತಪ್ಪು, ಮಕ್ಕಳ ಜೊತೆ ಬದುಕುವವರ ತಪ್ಪು. ನಿಮಗೆ ಅಪಭ್ರಂಶ ಅಂತ ಬರೀರೆ ಏನಂತ ಬರೀತೀವಿ ಇಂಗ್ಲೀಷಲ್ಲಿ? ಎ ಬರೋದು, ಪಿ ಬರೋದು ಅಲ್ವಾ? ಆ ಥರದ್ದು ಒಂದೊಂದೇ ಅಕ್ಷರನ ಪಟ್ ಅಂತ ಬರಿತೀರ. ಅಪರ್ಣ ಅಂತ ಬಡಿ ಅಂದರೆ ನೀವೇನಂತ ಬರಿತೀರಿ? ಆ ಬರೆದು ಪಾ ಬರೆದು ನಾ ಬರೆದು ಆಮೇಲೆ ಅರ್ಕಾವತ್ನ ಕೊಡ್ತೀವಿ. ಅಂದರೆ ಇಂಗ್ಲೀಷ್ನಲ್ಲಿ ಬರೀಬೇಕಾದ್ರೆ ತುಂಬ ಈಸಿ. ಇದು ಮಕ್ಕಳು ನೋಡಿ, ಅದನ್ನೇ ಹೇಳೋದು, ಸೈಕಾಲಜಿಕಲಿ ಯೋಚನೆ ಮಾಡ್ಬೇಕಾದ್ರೆ ಒಂದು ಆಲ್ಫಾಬೆಟ್ಸನ್ನು ಹೆಂಗೆ ಸಿಂಪಲ್ ಮಾಡ್ಕೊಂಡಿದ್ದಾರೆ. ಎಂಥ ಕಷ್ಟದ್ದು ಬರಿಬೇಕಾದ್ರೆ ಅದರೊಳಗೆ ಕೆಲವೊಂದಿದೆ, ಅದಷ್ಟನ್ನು ಹಾಕ್ಕೊಂಡ್ರೆ ಅದು ತುಂಬ ಈಸಿ ಆಗುತ್ತೆ. ಕನ್ನಡವೂ ಅಷ್ಟೇ ಈಸಿ ಕಲ್ತ್ರೆ. ನಮಗೆ ಕಾಕ ಕಿ ಕಿ ಕೂ ಕೂ ಕೈ ಕೈ ಕೌ ಕೂ ನೋಡಿ, ಅದು ಅಲ್ವಾ, ಕಚಟ ತಪ ಇರ್ಬೋದು, ಇದಿರ್ಬೋದು, ಅದರೊಳಗೆ ಒಂದು ಮಜಾ ಇದೆ, ಅದರದ್ದೇ ಆದಂಥ ಒಂದು ಇದಿದೆ. ನಿಮಗೆ 6ನೇ ಕ್ಲಾಸಿಂದ ಕಲ್ಸಕ್ಕೆ ಶುರು ಮಾಡಿದಾಗ ಮಗುಗೆ ಅದು ಕಷ್ಟ ಅನ್ಸಕ್ಕೆ ಶುರುವಾಗುತ್ತೆ. ಅದಕ್ಕೆ ಭ ಅದು ಹೇಳ್ಬೇಕಾರೆ ಅವಕ್ಕೆ ಕಷ್ಟ ಅನ್ಸುತ್ತಲ್ಲ. ಆಕ್ಚುಲಿ ಆ ಮಗುಗೆ 5-6ನೇ ಕ್ಲಾಸಿಂದ ಕನ್ನಡ ಕಲ್ಸಕ್ಕೆ ಹೋದ್ರೆ ಅದಕ್ಕೆ ಕನ್ನಡನೇ ಹೇರಿಕೆ ಅನ್ಸಕ್ಕೆ ಶುರುವಾಗುತ್ತೆ. ತನ್ನ ಭಾಷೆನೇ ಹೇರಿಕೆ ಅನ್ಸಕ್ಕೆ ಶುರುವಾಗುತ್ತಲ್ವಾ? ಅಂದರೆ ಇದು ನಡೀತಾ ಇರೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ನಾನು ಸುಮ್ಮನೆ ನನ್ನ ಅಬ್ಸರ್ವೇಷನ್, ಇದು ನಾನು ನೋಡ್ತಾ ಇದ್ದೀನಿ. ಕಲ್ಚರಲ್ ಪೊಲಿಟಿಕ್ಸ್. ಈಗ ನನ್ನ ಮಗಳದು ಒಂದು ಯಾವಾಗಲೂ ನನ್ನ ಜೊತೆನೂ ಗಲಾಟೆ. ಬಟ್ ಅವಳು ಕನ್ನಡ ಚೆನ್ನಾಗಿ ಮಾತಾಡ್ತಾಳೆ, ಓದ್ತಾಳೆ. ನನ್ನ ಮಗ ಅವನು ಡಿಸ್ಲೆಕ್ಸಿಕ್ಕು, ಓದೋಕ್ಕೆ ತುಂಬ ಕಷ್ಟ ಅವನಿಗೆ. ಇಂಗ್ಲೀಷು ಕನ್ನಡ ಎಲ್ಲ ತುಂಬ ಕಷ್ಟ ಆಗೋದು. ಹೀಸ್ ಡಿಸ್ಲೆಕ್ಸಿಕ್ ಇದ್ದ ಅವನು. ಏನಂದ್ರೆ ಡಿಸ್ಲೆಕ್ಸಿಕ್ ಅಂದರೆ ಅವರಿಗೆ ಅಕ್ಷರಗಳು ತಕ್ಷಣ ಇದಾಗಲ್ಲ, ಓದೋದು ತುಂಬ ಕಷ್ಟ. ವೆರಿ ಗುಡ್ ಹಿಯರಿಂಗ್ ಅವ್ನು ತುಂಬ ಚೆನ್ನಾಗಿ ಅಂದರೆ ಈ ಸೈಕಲಾಜಿಕಲ್ ಪ್ರೋಸೆಸ್ ಇದೆಯಲ್ಲ, ಇದನ್ನು ನಾವು ಮಕ್ಕಳ ಮೇಲೆ ನನ್ನ ಮಗ ಓದ್ತಾ ಇಲ್ಲ ಅಂತಂತಾರೆ. ಆದರೆ ಆ ಮಗುವಿನ ಒಳಗಿನ ಶಕ್ತಿ ಏನು, ಮಗುವಿನ ಒಳಗಿನ ಪ್ರಾಬ್ಲಮ್ಸ್ ಏನು ನಾವು ಹುಡ್ಕೋದೇ ಇಲ್ಲ ತಂದೆ ತಾಯಿಯಾಗಿ. ಅವನಿಗೇನು ಕಷ್ಟಗಳಿದೆ, ಅವನು ಓದುವ ಹುಡುಗನ ಅಥವಾ ಅವನು ಬದುಕುವ ಹುಡುಗನ 2 ಥರ ಇರುತ್ತೆ. ಕೆಲವರು ಬದುಕುವಂಥ ಹುಡುಗರು ಇರ್ತಾರೆ, ಅಂದರೆ ಅವ್ರಿಗೆ ಚಿಕ್ಕಲಿಂದನೇ ಪ್ರಾಕ್ಟಿಕಲ್ ಆಗಿ ಬಿಸ್ನೆಸ್ಸು, ಸಣ್ಣ ಪುಟ್ಟದ್ದು, ಆಟನೋ, ಸ್ಪೋರ್ಟ್ಸು, ಇನ್ನೊಂದರ ಕಡೆಗೆ ಅಗಾಧವಾದ ಇರುತ್ತೆ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಕ್ಲಾಸ್ ರೂಮ್ ಅನ್ನುವ ಒಂದು ದೊಡ್ಡ ಒಂದು ಮಿಷನರಿ ಒಂದು ಥರ ಮೆಷಿನ್ ಥರದ್ರೊಳಗೆ ಹಾಕಿ ಎಲ್ಲರೊಳಗೂ ಚಿಪ್ ಹಾಕೋ ಥರ ಹೋಗ್ತಾ ಇದ್ದೀವಿ. ಅದಲ್ಲ ಅದು ಆ್ಯಕ್ಚುಲಿ. ಚಾರ್ಲಿ ಚಾಪ್ಲಿನ್ ಮಾಡರ್ನ್ ಟೈಮ್ ಸಿನಿಮಾದ ಮಷಿನ್ ಇತ್ತಲ್ಲ, ಆ ಮಷಿನ್ ಥರ. ಸೊ ಎಲ್ಲರೂ ಒಂದೇ ಮಷಿನ್ ಹಾಕಿ ಒಂದೇ ಥರ ತಿರುಗಿಸೋದು. ಆಮೇಲೆ ನಾವು ಎಲ್ಲರಿಗೂ ಕಳಿಸ್ತಾ ಇರೋದು ಈಗ ಮಕ್ಕಳಿಗೆ ಏನು ಗೊತ್ತಾ, ನೀನು IT ಓದಬೇಕು, BT, ಈಗ ಡಾಕ್ಟರ್ ಕಡಿಮೆ ಆಯಿತು, IT BT ಓದಬೇಕು ತಿಂಗಳಿಗೆ, ಅಂದರೆ ಮತ್ತೆ ಸ್ಲೇವ್ ಆಗದೆ ಇನ್ನೊಬ್ಬನಿಗೆ. ಹಗಲು ರಾತ್ರಿ ನೋಡೋದು, ಸ್ಟ್ರೆಸ್ ನೋಡಿದ್ರೆ. ಅದಕ್ಕೆ ವಿವೇಕಾನಂದರು ಹೇಳೋದು, ಆಮೇಲೆ ಅಂಬೇಡ್ಕರ್ ಹೇಳೋದು ಇಷ್ಟ, ಯಾರು ಪ್ರಶ್ನೆ ಮಾಡ್ತಾನೋ ಅವನು ವಿದ್ಯಾವಂತ ಅಂತ. ನೀವು ಓದದೇ ಇರುವಂಥ ಎಷ್ಟೋ ಜನ ಹಳ್ಳಿ ಜನ ತುಂಬ ಒಳ್ಳೊಳ್ಳೆ ಪ್ರಶ್ನೆ ಹಾಕ್ತಾರೆ, ಅವರು ವಿದ್ಯಾವಂತರು. ಓದೋರು ಎಲ್ಲಿ ಪ್ರಶ್ನೆ ಮಾಡ್ತಾರೆ ಇವತ್ತು? ಸಾಮಾಜಿಕವಾಗಿ ಏನೇ ತೊಂದರೆಗಳಾಗ್ತಿದೆಯಲ್ಲ ಇವತ್ತು, ಪರಿಸರದ ಬಗ್ಗೆ ಇರ್ಬೋದು, ಕಸದ ಬಗ್ಗೆ ಇರ್ಬೋದು, ಇಷ್ಟು ಜನ ನಾವಿದೀವಲ್ಲ, ಯಾವ IT BTಯಲ್ಲಿ ಹೋದ್ರು ಒಂದು ದಿನ ಪ್ರಶ್ನೆ ಮಾಡಿದಾರೆ, ಕಸ ಹಿಂಗಿದೆ, ನಮ್ಮಲ್ಲಿ ಯಾಕೆ ಕಸ ಹಿಂಗಾಗ್ತದೆ? ಫೇಸ್ಬುಕ್ಕಲ್ಲಿ ಬರೆಯೋದು ಬೇರೆ, ಹೊರಗಡೆ ಬಂದು ನಿಂತ್ಕೊಂಡು ಹೋರಾಟ ಮಾಡಿದವರು ಎಷ್ಟು ಜನ ಇದ್ದಾರೆ? ಈಗ ನಮಗಿಲ್ಲೇ ನನ್ನ ಈ ರಾಜಸ್ಥಾನ ಆರ್ಚ್ ಇದೆ, ನಾವು ಎಷ್ಟೋ ಸರಿ ಹೇಳಿ ಗಲಾಟೆ ಎಲ್ಲ ಮಾಡಿದ್ವಿ. ಆ ಆರ್ಚ್ ಕೆಳಗೆ ನೀರು ಬರುತ್ತೆ ಮಳೆಗಾಲದಲ್ಲಿ, ಅದು ನೋಡಿದ್ರೆ ಕಸ ಎಲ್ಲ ಹೋಗಿ ಆ ನೀರು ಹೋಗೋ ಜಾಗದಲ್ಲಿ ಕೂತಿರುತ್ತೆ. ಯಾಕೆಂದ್ರೆ ಎಲ್ಲ ತೊಗೊಂಡು ಎಸಿತಾರೆ. ಅದೇ ಫ್ಲೈಓವರ್ ಕೆಳಗಡೆ, ಆ ಫ್ಲೈಓವರ್ ಈಗಲೂ ನಿಂತಿದೆ ನೀರು. ಹೌದೌದು. ಇಲ್ಲೇ ನಿಮಗೆ ಇಲ್ಲಿ ಮುಂದ್ಗಡೆ ಹೋದ್ರೆ ನಾವೇ ಇವ್ರ ಜೊತೆಲ್ಲ ಸೇರಿ ಕ್ಯಾಮ್ರಾದೆಲ್ಲ ಮಾತಾಡಿ ಎಲ್ಲ ಮಾಡಿ ಎಲ್ಲಿ ಕಸ ಹಾಕ್ತಾರೆ ಅದನ್ನ ನೋಡಿ, ಅಲ್ಲಿ ಕಸ ಹಾಕ್ತಾನೆ ಇರ್ತಾರೆ, ಕ್ಯಾಮ್ರಾನೇ ಇರಲ್ಲ. ಅಂದರೆ ನಾನು ಹೇಳೋದು ಎಜುಕೇಷನ್ ಅಂದರೆ ಏನು ಅಂತ, ನನ್ನ ಪ್ರಕಾರ ಒಂದು ಸ್ಕೂಲ್ ಏನಿದೆಯಲ್ಲ ಅದು ಬೇರೆ ತರಹದ್ದನ್ನು ಹೇಳ್ಕೊಡ್ಬೇಕು. ನನ್ನ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಕ್ಲಾಸಸ್ ಇರಬೇಕು. ಚಿಕ್ಕ ಮಕ್ಳು ಇರ್ತಾನೆ, ವಾಟ್ ಈಸ್ ಇನ್ಕಮ್ ಟ್ಯಾಕ್ಸ್, ತೆರಿಗೆ ಅಂದರೆ ಏನು, ಎಲ್ಲಿದೆ? ನೀವು BCom ಓದಿದ್ರೆ ಬರುತ್ತೆ ಅಂತಾನೆ. PUCಯಲ್ಲಿ ಎಲ್ಲಿದೆ ನಿಮ್ಗೆ? ಎಲ್ಲರ ಕ್ಲಾಸ್ ಇದೆ. ಇವತ್ತು ಎಷ್ಟು ಇಂಪಾರ್ಟೆಂಟ್ ನಿಮಗೆ? ಬೇಡ ಸರ್, BCom ಓದೋನು ಗೊತ್ತಾ ಕೇಳಿ. ತೆರಿಗೆ ಅಂದರೆ ತೆರಿಗೆಯಲ್ಲಿ ಪಾಸ್ ಆಗಿರ್ತಾನೆ. ನಾನು ಅದನ್ನೇ ಹೇಳ್ತಿರೋದು, ನಮ್ಮಲ್ಲಿ ಸ್ಪರ್ಶದ ಎಜುಕೇಷನ್ ಇದೆ, ಸ್ಪರ್ಶ ಅಷ್ಟೇ, ಮುಟ್ಟೋಗೋ ಎಜುಕೇಷನ್ ಇದೆ. ಅದನ್ನು ಹಿಂಗೆ ಕೈ ಹಿಡಿದು ಬೆಳೆಸುವ ಎಜುಕೇಷನ್ ತುಂಬ ಕಡಿಮೆ ಇದೆ. ನಾನು ಹೇಳ್ತಿರೋದು ಪ್ರಖರವಾಗಿ ಮಾಡಿ, ಅದನ್ನು ಅವನಿಗೆ ಬದುಕಿಗೆ ಹತ್ತಿರವಾಗುವಂಥದ್ದು ಮಾಡಿ. ಈಗ ನಿಮಗೆ ವಿಜುವಲ್ ಮೀಡಿಯಾ ಇದೆ,
ಈಗ ನಿಮಗೆ ನಾನೊಂದು ಐ ಥಿಂಕ್ ಒಂದು 20 ವರ್ಷದ ಹಿಂದೆ, ಅಂದರೆ 20 ವರ್ಷದಕ್ಕಿಂತ ಹಿಂದೆ ನಾನು ರಂಗಾಯಣ ಬಿಟ್ಟ ತಕ್ಷಣ ನಾನೊಂದು ವರ್ಕ್ಶಾಪ್ ಮಾಡಿದ್ದೆ. ಸಮಾಜ ಇದೆಯಲ್ಲ, ಅಂದರೆ ಹಿಸ್ಟ್ರಿ ಬುಕ್ಕನ್ನು ನಾನು 3 ದಿನದಲ್ಲಿ ಮುಗಿಸಿದೆ ಮಕ್ಕಳಿಗೆ. ಅಂದರೆ ಕತೆ ಹೇಳೋ ಥರ ಹೇಳಿ 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 ಪಠ್ಯಪುಸ್ತಕನ 3 ರಿಂದ 4 ದಿನದಲ್ಲಿ ಮುಗಿಸಿದ್ದೆ. ಸಮಾಜ ವಿಜ್ಞಾನ. ಹಾಂ, ಅವ್ರಿಗೆ ಆಮೇಲೆ ಸುಮ್ಮನೆ ಪ್ರಶ್ನೆಗಳು ಸುಮ್ಮನೆ ಕೊಟ್ಟೆ, ನೀಟಾಗಿ ಬರೆದ್ವು. ಅಂದರೆ ನೀವು ಹೆಂಗೆ ಪಾಠ ಮಾಡ್ತೀರಿ ಅನ್ನೋದು ವಿಜುವಲ್ ನಾನು ವಿಜುವಲ್ ಎಲ್ಲ ಇಟ್ಕೊಂಡು ಮಾಡಿದ್ದೆ. ಸುಮ್ಮನೆ ಇದಿಟ್ಟು ಅದಿಟ್ಟು ಪೇಂಟಿಂಗ್ ಥರ ಮಾಡಿ ಎಲ್ಲ ಕ್ಲಾಸ್ ಮಾಡಿ ಅವ್ರ ಮನಸ್ಸಲ್ಲಿ ಆರಾಮಾಗಿ ಉಳಿತು. ನಿಮ್ಗೆ ಹಿಸ್ಟ್ರಿ ಇದೆಯಲ್ಲ, ಹಿಸ್ಟ್ರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದರಲ್ಲಿ ಈಗ ಔರಂಗಜೇಬ ಬಂದ, ಇವನು ಬಂದ, ಯುದ್ಧ ಆಯಿತು, ಅಥವಾ ಇನ್ನೊಂದು ಏನೇನೇನೇನೇನು ಬೇರೆ ಬೇರೆ ಥರದ್ದು ಹೋರಾಟದ ಒಂದು ಇಡೀ ಇದಿರುತ್ತೆ. ಅಂದರೆ ನಾನು ಹೇಳೋದು ಹಿಸ್ಟ್ರಿ ತೊಗೊಂಡು, ನಿಮಗೆ ಸೈನ್ಸ್ ಹಿಸ್ಟ್ರಿ ತೊಗೊಂಡ್ರೆ ಬೇರೆ ಥರ ಅನಿಸುತ್ತೆ ಅಲ್ವಾ, ಅದು ಕ್ಲಾಸು. ಈಗ ನಿಮ್ಗೆ ವಿಜುವಲ್ ಮೀಡಿಯಾ ಇದೆ. ವಿಜುವಲ್ ಮೀಡಿಯಾದಲ್ಲಿ ಅದಕ್ಕೆ ಬೇಕಾದಂಥ ಸರ್ಕಾರ ಅದಕ್ಕೆ ಬೇಕಾದಂಥ ದುಡ್ಡು ಹಾಕಿ ಬ್ಯೂಟಿಫುಲ್ಲಾಗಿ ಬರೀ ಹಿಸ್ಟ್ರಿ ಕ್ಲಾಸಿಗೆ ಓನ್ಲಿ ವಿಜುವಲ್ ಒಳ್ಳೆ ನೀವೊಂದು ಪ್ರತಿ ಸ್ಕೂಲ್ಗಳಲ್ಲಿ ಒಂದು ಸ್ಮಾಲ್ ಥಿಯೇಟರ್ನ ಕ್ರಿಯೇಟ್ ಮಾಡಿ, ಮೂವಿ ಥಿಯೇಟರ್ ಥರ. ಆ ಥಿಯೇಟ್ರ್ ಒಳಗೆ ನೀವು ಕೆಲವು ವಿಷಯಗಳನ್ನು ಹಾಕಿ ತೋರಿಸಿ. ಯಾಕೆ ಇಂಟ್ರೆಸ್ಟಿಂಗ್ ಆಗಿರೋಲ್ಲ? ಉದಾಹರಣೆ ರಕ್ಕಸ್ತಂಗಡಿ ಯುದ್ಧ. ಹಾಂ, ಯುದ್ಧ ನಿಮಗೆ ಹಂಪಿನ ಬ್ಯೂಟಿಫುಲ್ಲಾಗಿ ತೋರಿಸಿ. ವಿಜುವಲ್ ಮೀಡಿಯಾ ಅಲ್ವಾ? ಪಾಠ ನೀವು ಒಂದು ದಿನದಲ್ಲಿ ಎಷ್ಟೋ ಹೇಳ್ಬೋದು. ಅಂದರೆ ಈಗಿನ ಮಕ್ಕಳಿಗೆ ವಿಜುವಲ್ ವೆರಿ ಸ್ಟ್ರಾಂಗಾಗಿ ಕೂರುತ್ತೆ. ಯಾಕೆಂದರೆ ಅವರು ಎಲ್ಲ ವಿಜುವಲ್ ಮೀಡಿಯಾ ಎಲ್ಲದೂ ನೋಡೋದ್ರಲ್ಲೇ ಇರೋದು. ಅದಕ್ಕೆ ಒಂದು ಮಾತೇ ಇದೆಯಲ್ಲ ನಿಮ್ಮ ವಿಜುವಲ್ ಮೀಡಿಯಾದಲ್ಲೇ, 1 image ಈಸ್ ಬೆಟರ್ ದನ್ 1000 words. ಎಸ್, ನಿಮಗೆ ಒಂದು ಚಿಕ್ಕದು ನಿಮಗೆ ಒಂದು ಎನಿಮೇಷನ್ ಮೂಲಕನೇ ನೀವು ಒಂದು ಗೋವಿನ ಹಾಡು ಕಥೆನ ಅವ್ರಿಗೆ ತೋರಿಸ್ಬಿಡ್ಬೋದು. ನಾನು ಹೇಳೋದು, ಒಂದು ಮಹಾತ್ಮ ಗಾಂಧಿನ ತೋರಿಸೋದಿದ್ರೆ ಅದರ ಡಾಕ್ಯುಮೆಂಟ್ರಿ ಪ್ಲಸ್ ಸಿನಿಮಾಗಳ ಮೂಲಕ ಒಂದು ಮಹಾತ್ಮ ಗಾಂಧಿನ ತೋರಿಸಿ ಒಂದು 2 ಸರಿ ವಾರದಲ್ಲಿ 2 ಸರಿ ಹಾಕಿ ತೋರಿಸಿದ್ರೆ ಅವನಿಗೆ ಪ್ರಶ್ನೆಗಳು ಕೇಳ್ತಾ ಹೋದರೆ ನೀವು ಬೇರೆ ಥರದಲ್ಲಿ ಮಾಡ್ಬೋದು. ಅಂದರೆ ನಾವು ಎಜುಕೇಷನಲ್ಲೂ ನಾವು ಒಂದು ಲ್ಯಾಬ್ ಇದೆಯಾ ನಮ್ಮ ಹತ್ರ, ನಾವು ಇನ್ನೂ ಪಠ್ಯಪುಸ್ತಕದಲ್ಲಿ ನಾನು ಹೇಳೋದು ಕಸದ ಬಗ್ಗೆ ಬರಬೇಕು. ಮಕ್ಕಳಿಗೆ ಕಸ ಅಂದರೆ ಏನೊಂದು ಗೊತ್ತಾಗಬೇಕು. ಹಸಿ ಕಸ ಅಂದ್ರೆ, ಒಣ ಕಸ ಅಂದರೆ ಯಾಕೆ ಕಸ, ಯಾಕೆ ಪ್ಲಾಸ್ಟಿಕ್ ಯಾಕೆ ಉಪಯೋಗಿಸಬಾರ್ದು, ಎಲ್ಲಿ ಕ್ಲಾಸ್ ಮಾಡ್ತೀವಿ ನಾವು, ಅಂದರೆ ಅದೇ ಇಂಪಾರ್ಟೆಂಟ್ ಅಲ್ವಾ? ಎಲ್ಲಿ ನೋಡಿದ್ರೆ ಅದರದ್ದೇ ಗಲಾಟೆ. ಅದರಿಂದ ಕ್ಯಾನ್ಸರ್ ಬರುತ್ತೆ, ಆಗ ಪ್ಲಾಸ್ಟಿಕ್ ಕಂಟೈನರ್ ಅಂದರೆ ಕ್ಯಾನ್ಸರ್ ಬರುತ್ತೆ, ಎಲ್ಲವೂ ಅದರಿಂದ ಆಗ್ತಾಯಿದೆ. ನಾವು ಅದ್ರ ಮೇಲೆ ಒಂದು ಪಾಠ ಇಲ್ಲ ನಮಗೆ ಸ್ಕೂಲಲ್ಲಿ. ನಿಮ್ಗೆ ಅದು ಹೇಳ್ಕೊಡೋದಿಲ್ಲ ಕಸದ ಬಗ್ಗೆ. ಇದೇ ಈಗ ಸ್ಕೂಲ್ ಮಕ್ಕಳು ಐಸ್ ಕ್ರೀಮ್ ತಿಂದು ಐಸ್ ಕ್ರೀಮ್ ಪ್ಲಾಸ್ಟಿಕ್ನ ಅಲ್ಲೇ ಬಿಸಾಕಿ ಹೋಗ್ತಾರೆ. ಇದೇ ನಿಮಗೆ MG ರೋಡಲ್ಲಿರುವಂಥ ಹೈಫೈ ಸ್ಕೂಲ್ಗಳಿರ್ಬೋದು, ಇಲ್ಲೇ ಸುತ್ತಮುತ್ತ ನಮ್ಮ RR ನಗರದ ಸುತ್ತಮುತ್ತ ಇರುವ ಹೈಫೈ ಸ್ಕೂಲ್ಗಳ ಮುಂದೆ ಸುಮ್ಮನೆ ನಿತ್ರೆ ಗೊತ್ತಾಗುತ್ತೆ. ಎದುರುಗಡೆ ಏನಾರು ಐಸ್ ಕ್ರೀಮ್ ಏನಾರು ಅಂಗಡಿ ಇದು ತಗೊಂಡ್ರು ಅಂದರೆ ಹೆಂಗೆ ಕಿತ್ತರು ಹಂಗೆ ತಿಂದರು ಅಲ್ಲೇ ಬಿಸಾಕಿದ್ರು. ಅಲ್ಲಿ ಡಸ್ಟ್ಬಿನ್ ಇರುತ್ತೆ, ಅದರೊಳಗೆ ಹೋಗೋ ಹಾಕಲ್ಲ ಅವರು. ಈ ಸ್ಕೂಲ್ ಬಸ್ಗಳಲ್ಲಿ ನೋಡ್ತೀವಿ 2-3 ಲಕ್ಷ ಫೀಸ್ ಇರೋ ಸ್ಕೂಲ್ ಬಸ್ಗಳಲ್ಲಿ ಕಿಟಕಿಯಿಂದ ಆಚೆ ಬಿಸಾಕ್ತಾನೆ ಹುಡುಗರು. ಕಿಟಕಿಯಿಂದ ಆಚೆ ಅಂದರೆ ಪಾಪ ಆ ಮಕ್ಕಳು ತಪ್ಪಲ್ಲ ಸರ್. ನಾನು ಸೊ ನಾವು ಹಂಗೆ ಅವ್ರನ್ನ ಟ್ಯೂನೇ ಮಾಡಿಲ್ಲ. ಅವ್ರನ್ನ ಟ್ಯೂನ್ ಮಾಡೋದಂದ್ರೆ ಅದನ್ನ ಮನೆಯೊಂದು ಆಗಬೇಕು, ಅಲ್ಲೂ ಆಗಬೇಕಲ್ಲ. ನಾವು ಮನೆಯವರು ಏನು ಮಾಡ್ತೀವಿ, ಸೀದಾ ನಾವೇ ಪ್ಲಾಸ್ಟಿಕ್ ಕವರ್ ಹಿಡ್ಕೊಂಡ್ ಬರ್ತೀವಿ. ನಿಮಗೆ ಗೊತ್ತೋ ಗೊತ್ತಿಲ್ವೋ, ತುಂಬಾ ಒಳ್ಳೆಯ ಒಬ್ಬ ಓದಿರುವಂತಹ IT ತಂದೆ ತನ್ನ ಮಗನ್ನ ರಾಂಗ್ ರೂಟಲ್ಲೇ ಕರ್ಕೊಂಡು ಸ್ಕೂಲಿಗೆ ಹೋಗ್ತಾ ಸಿಗ್ನಲ್ ಜಂಪ್ ಮಾಡ್ತಾನೆ. ತುಂಬ ರಶ್ ಇತ್ತು ಅಂದರೆ ಯಾವುದ್ರ ಮೇಲೆ ಹೋಗ್ತಾನೆ, ಫುಟ್ಪಾತ್ ಮೇಲೆ ಗಾಡಿ ಓಡಿಸ್ತಾನೆ. ಮಗು ಏನು ಮಾಡುತ್ತೆ ನೋಡಲ್ವ ಅದನ್ನು? ಮಗು ಏನು ಕಲ್ತ್ಕೊಳ್ಳುತ್ತೆ? ಸಿಗ್ನಲ್ ಜಂಪ್ ಅಪ್ಪನಿಂದನೇ ಕಲ್ತ್ಕೊಳ್ಳುತ್ತೆ. ಅಂದರೆ ಈ ಥರದ್ದೆಲ್ಲ ಒಂದು ಸಾಮಾಜಿಕ ಬದ್ಧತೆಯನ್ನು ತರಬೇಕಾಗಿದೆ. ನೋಡಿ, ನಾವು ಇದು ಪ್ಲಾಸ್ಟಿಕ್ಕಿನ ಅಥವಾ ಈ ಸ್ವಚ್ಛತೆ ಹೋರಾಟ ಎಷ್ಟು ವರ್ಷದಿಂದಿದೆ, ಯಾಕಿನ್ನು ನಮಗೆ ಅದರ ಅವೇರ್ನೆಸ್ ಇನ್ನೂ 10% ನಮ್ಮಲ್ಲಿ ಆಗಲಿಲ್ಲ? ಅದಕ್ಕಾಗಿ ಹೋರಾಡೋರು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಾರೆ. ನಾನು ಹೆಂಡ್ತಿನೂ ತುಂಬ ಕೆಲಸ ಮಾಡ್ತಾಳೆ. ಇಲ್ಲ ಅದನ್ನೇ ಹೇಳ್ತಾಳೆ, ಇಲ್ಲಿ ಊಟಾಟ ಅಂತ ಒಂದು ಕ್ಲಾಸ್ ಮಾಡ್ತಾಳೆ. ಅದರಲ್ಲಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಇವತ್ತಿನ ಫುಡ್ಡು ವಿಚಾರ ನೋಡಿ, ಎಲ್ಲ ನೋಡಿ. ಅಂದರೆ ನಾವು ಎಲ್ಲೋ ಒಂದು ಕಡೆಗೆ ನೋಡಿ, ನಾನು ಮಾತಾಡ್ತಾ ನನ್ನ ಚೈಲ್ಡ್ಹುಡ್ಡಿದ್ದು ನಾನು ಎಲ್ಲೆಲ್ಲಿಗೋ ಬಂದು ನೀವು ಹೇಳಿದ ಸುಪ್ತ ಮನಸ್ಸು, ಸಬ್ಕಾನ್ಷಿಯಸ್ ಏನೇನೆಲ್ಲ ಇದೆ. ಯಾಕಂದರೆ ನೀವು ನೋಡಿದಂತಹ ಬಹುಶಃ ನಿಮ್ಮ ಕಾಲಮಾನದ ಶುದ್ಧವಾದ ಆಲೋಚನೆಗಳು, ಚಿಂತನೆಗಳು, ಆ ಬೀಜಗಳಿತ್ತಲ್ಲ, ಅವು ನಿಮ್ಮನ್ನು ಇಷ್ಟು ವಿಚಾರ. ಒಂದು ಏನಾಗುತ್ತೆ ಅಂದರೆ, ನಿಮ್ಮ ಯೋಚನಾ ಲಹರಿಯನ್ನು ಒಂಥರ ಪಾಸಿಟಿವ್ ಆಗಿ ಅರಳಿಸುವಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕಾಗಿದೆ. ನಮಗೆ ಇವತ್ತು ಏನಾಗಿದೆ ಅಂದರೆ, ನಮಗೆ ಕ್ರಿಕೆಟು ಅಥವಾ ಸಿನಿಮಾ ತಾರೆಯರು, ಸಾರಿ ನನಗದು ಒಂಥರ ಅನಿಸಿರೋದ್ರಿಂದ ಹೇಳಿಬಿಡ್ತಾ ಇದ್ದೀನಿ, ನಮಗೆ ಅವರೇ ನಮ್ಮ ರೋಲ್ ಮಾಡೆಲ್ ಆಗೋದು ಅಂದರೆ ಆಗಬಾರ್ದು ಅಂತ ನಾನು ಹೇಳಲ್ಲ, ಬಟ್ ಅವರೇ ಹೆಚ್ಚು ನಮ್ಮ ಇದಾಗ್ಬಿಟ್ರೆ ನಮಗೆ ಮಾದರಿಗಳು. ನಮಗೆ ಬೇರೆ ಇಲ್ಲೂ ಕಾಣಿಸೋದೇ ಇಲ್ವಾ ಅಂತ ಅನಿಸ್ಬಿಡುತ್ತೆ ನನಗೆ. ಮತ್ತು ಆ ಥರ ಮಾದರಿಯಾಗಿ ತಗೊಂಡಂಥ ಸಿನಿಮಾದವರು ಅಥವಾ ಬೇರೆ ಕ್ಷೇತ್ರದವರು ಕೂಡ ನಮಗೆ ಬಿತ್ತುತ್ತಿರುವಂಥ, ನಮಗೆ ತೋರಿಸ್ತಿರುವಂಥ ವಸ್ತುಗಳಾದರೂ ಯಾವುವು? ಕ್ರೌರ್ಯ, ಕೊಚ್ಚು, ರಕ್ತ, ಸಮಾಜವನ್ನು ನಾಶ ಮಾಡುವಂಥದ್ದು. ಈಗ ನಾವು ಕೂಡ ಅದನ್ನೇ ಈಗ ನೋಡಿ, ನಾನು ಅದರ ಭಾಗ ಆಗಿಬಿಟ್ಟಿದ್ದೀನಿ. ನಾನು ಕೆಲಸ ಮಾಡಲೇಬೇಕು, ನಾನು ದುಡಿಲೇಬೇಕು. ಒಂದು ಅಂದರೆ ನಾನು ಹೇಳ್ತಾ ಇರೋದು ಮಾಡೋಕ್ಕಾಗಲ್ವಾ ಅಂತ. ಯಾಕೆ ಆಗಲ್ಲ? ಆಗ್ತಾ ಇದೆಯಲ್ಲ, ಎಷ್ಟೋ ಬೇರೆಯ ಭಾಷೆ ಸಿನಿಮಾಗಳಲ್ಲಿ ಆ ಪ್ರಯತ್ನಗಳು ನಡೀತಾನೆ ಇದೆಯಲ್ಲ. ನಮ್ಮದ್ರಲ್ಲಿ ಆ ಪ್ರಯತ್ನಗಳಿದೆ. ನಿಮಗೆ ಈಗ ಸಿನಿಮಾಗಳು ಯಾಕೆ ಓಡ್ತಿಲ್ಲ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇದೆ.
ಸಿನಿಮಾಗಳು ಓಡ್ತಿಲ್ಲ ಅನ್ನೋದು ಒಂದಾದರೆ ನನ್ನ ಅಬ್ಸರ್ವೇಷನ್ನು ನಿಮಗೆ ಒಂದು ಮೊಬೈಲಲ್ಲಿ ಒಂದು 108 ಶಾರ್ಟ್ ಫಿಲ್ಮು ಮತ್ತು ಸಣ್ಣ ಸಣ್ಣ ನಿಮ್ಮನ್ನು ಏನಂತಾರೆ ಪ್ರಚೋದಿಸುವಂಥ ಸಿನಿಮಾ ಶಾರ್ಟ್ ಫಿಲ್ಮ್ಗಳು ವರ್ಟಿಕಲ್ ಫಿಲ್ಮ್ಗಳು ಬಂದಾಯ್ತು ಈಗ ನಿಮಗೆ ಕುಕ್ಕು ಅನ್ನೋದು ಈಗ ಯಾವ್ಯಾವುದು ಇದೆ. ನಾನು ಸುಮ್ಮನೆ ನೋಡ್ತಿರ್ತೀನಿ, ನೋಡಿದ್ರೆ ಏನೇನು ನಿಮ್ಗೆ ಎಲ್ಲಿ ಸಿನಿಮಾ ಬಿಡೋಕ್ಕೆ ಶುರು ಮಾಡಿದ್ದಾರೆ. ಈಗ ಗ್ಲಾಡಿಯೇಟರ್ ಥರದ್ದೇ ಸಿನಿಮಾಗಳು ಬಿಡ್ತಾ ಇದ್ದಾರೆ. ನಿಮಗೆ ಫ್ಯಾಂಟಸಿ ಬೇಸ್ಡ್ ಸಿನಿಮಾ ವಿತಿನ್ ಎಷ್ಟು ಹೇಳಿ 10 ನಿಮಿಷಕ್ಕೊಂದು ಸಿನಿಮಾ ಮಾಡ್ತಾರೆ, ಒಂದು ಕಥೆ ಮಾಡ್ತಾರೆ. ಅದನ್ನು 2 ನಿಮಿಷನ 1 ನಿಮಿಷನ ತೋರಿಸ್ತಾರೆ. ಅರ್ಧ ನಿಮಿಷ 30 ಸೆಕೆಂಡ್ ಒಂದೊಂದು ಎಪಿಸೋಡ್ ಥರ ಮಾಡ್ತಾರೆ. ಅವನು ಅದಕ್ಕೊಂದು ಪೇಮೆಂಟ್ ಇಟ್ಟಿರ್ತಾನೆ. ಫಸ್ಟ್ ಟೈಮ್ ನೋಡಿದ್ರೆ ₹1 ಅಂತ ಹಾಕ್ತಾನೆ. ಹಾಗೆ ಒಬ್ಬ ಡ್ರೈವರ್ ಇದು ಅವ್ನು ನೋಡಿದ್ರೆ ಒಂದು ₹300 ಕಟ್ಟಿದ್ರೆ ನಾನು ತಿಂಗಳ ಇಡೀ ನೋಡ್ಬೋದಲ್ಲಪ್ಪ ಈ ಚಾನಲ್ನ ಅಂತಾನೆ. ₹1450 ಹಾಕಿದ್ರೆ ವರ್ಷ ಇಡೀ ನೋಡ್ಬೋದಲ್ಲ ಅಂತ. ಈ ಆಪ್ಷನ್ಸ್ಗಳು ಜಾಸ್ತಿ ಆಗ್ತಿದ್ದಂಗೆ ಏನಾಗುತ್ತೆ, ನೋಡ್ತಾ ಸಿನಿಮಾದ ಪ್ರೇಕ್ಷಕನೂ ಕೂಡ ಬದಲಾಗಿದ್ದಾನೆ. ಅಂದರೆ ತಾನು ನೋಡುವ ಆಯ್ಕೆ ತನ್ನನ್ನು ತಾನೇ ಅವನು ಮೊಬೈಲ್ನಲ್ಲಿ ತನ್ನ ಇದರಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದಾನೆ ಈಗ. ಸೊ ಹಾಗಾಗಿ ಈ ಚಿತ್ರಮಂದಿರಗಳಿಗೆ ಬಂದು ಕೂತು ಗಂಟುಗಟ್ಟಲೆ ಕೆಲವೇ ಸಿನಿಮಾಗಳಿಗೆ ಬಂದು ಹೋಗುವಂಥದ್ದಾಗಿದೆ. ಅಂದರೆ ಒಳ್ಳೆ ಸಿನಿಮಾಗಳು ಬಂದರೆ ಜನ ಬರ್ತಾರೆ, ಬರಲ್ಲ ಅಂತಲ್ಲ. ಬಟ್ ಆದರೆ ಮನಸ್ಥಿತಿ ಅಂತ ಬದಲಾಗಿದ್ದು ಹೌದು. ಅವ್ರು ನೋಡುವ ವಿಧಾನಗಳು ನನ್ನ ಅಬ್ಸರ್ವೇಷನ್ ತುಂಬ ಅನಿಸ್ತಾ ಇದ್ದಾನೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.